शांति ओम शांति ओम शांति ओम शांति। मुरली डेट अगस्त 24, 2022। प्रातः मुरली बाप दादा मधुबन। मीठे बच्चे, जब तक जीना है पवित्रता का व्रत पक्का रखना है। जब तक जीना है पवित्रता का व्रत पक्का रखना है, क्योंकि यह अंतिम जन्म है। ಪವಿತ್ರ बनकर ಪವಿತ್ರ ದುನಿಯಾ ಮೇ ಜಾನಾ ಹೈ. ತಂದೆ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ಎಲ್ಲಿವರೆಗೂ ಜೀವಂತವಾಗಿರುತ್ತೇವೋ, ಎಲ್ಲಿಯವರೆಗೂ ಜೀವಂತವಾಗಿರುತ್ತೇವೋ ಪವಿತ್ರತೆಯ ವ್ರತವನ್ನು ಪಕ್ಕಾ ಮಾಡಿಕೊಳ್ಳಬೇಕು. ಅಲ್ಲಿಯವರೆಗೂ ಪವಿತ್ರತೆಯ ವ್ರತವನ್ನು ಪಕ್ಕಾ ಮಾಡಿಕೊಳ್ಳಬೇಕು, ಏಕೆಂದರೆ ಇದು ಅಂತಿಮ ಜನ್ಮವಾಗಿದೆ. ಪವಿತ್ರರಾಗಿ ಪವಿತ್ರ ಪ್ರಪಂಚಕ್ಕೆ ಹೋಗಬೇಕಾಗಿದೆ. ಎಲ್ಲಿವರೆಗೂ ಜೀವಂತವಾಗಿರುತ್ತೇವೋ ಅಲ್ಲಿವರೆಗೂ ಪವಿತ್ರತೆಯ ವ್ರತವನ್ನು ಪಕ್ಕಾ ಮಾಡಿಕೊಳ್ಳಬೇಕು, ಏಕೆಂದರೆ ಇದು ಅಂತಿಮ ಜನ್ಮವಾಗಿದೆ. ಪವಿತ್ರರಾಗಿ ಪವಿತ್ರ ಪ್ರಪಂಚಕ್ಕೆ ಹೋಗಬೇಕಾಗಿದೆ. ಪ್ರಶ್ನೆ, बाप का प्यार व अधिकार किन बच्चों पर रहता है? ತಂದೆಯ ಪ್ರೀತಿ ಅಥವಾ ಅಧಿಕಾರ ಎಂತಹ ಮಕ್ಕಳ ಮೇಲಿರುತ್ತದೆ? ತಂದೆಯ ಪ್ರೀತಿ ಅಥವಾ ಅಧಿಕಾರ ಎಂತಹ ಮಕ್ಕಳ ಮೇಲಿರುತ್ತದೆ ಅಂತ. उत्तर, जो अच्छी रीति पढ़ते और पढ़ाते हैं, सबूत देते हैं, उन पर बाप का सबसे अधिक प्यार रहता है. जो अच्छी रीति पढ़ने वाले हैं वही माला में पिरोएंगे. ಯಾರು ಚೆನ್ನಾಗಿ ವಿದ್ಯೆಯನ್ನು ಓದಿ ಮತ್ತು ಓದಿಸುತ್ತಾರೋ, ಯಾರು ವಿದ್ಯೆಯನ್ನು ಚೆನ್ನಾಗಿ ಓದಿ ಹಾಗೂ ಓದಿಸುತ್ತಾರೋ, ಪ್ರತ್ಯಕ್ಷ ಪ್ರಮಾಣವನ್ನು ತೋರಿಸುತ್ತಾರೋ, ಅಂತಹ ಮಕ್ಕಳು ಕಂಡ್ರೆ ಬಾಬಾ ಅವರಿಗೆ ತುಂಬ ಪ್ರೀತಿ ಅಂತ ಹೇಳ್ತಿದ್ದಾರೆ. ಏಕೆಂದರೆ ಯಾರು ಚೆನ್ನಾಗಿ ವಿದ್ಯೆಯನ್ನು ಓದ್ತಾರೋ ಅವರೇ ಮಾಲೆಯಲ್ಲಿ ಪೂರ್ಣಿಸಲ್ಪಡುತ್ತಾರೆ ಅಂತ ಹೇಳ್ತಾರೆ. प्रश्न, भविष्य देव पद प्राप्त करने के लिए अपनी कौन सी जांच करनी है? ಭವಿಷ್ಯ ದೇವ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು, ಭವಿಷ್ಯ ದೇವ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ತಮ್ಮ ಯಾವ ಪರಿಶೀಲನೆಯನ್ನು ಮಾಡಿಕೊಳ್ಳಬೇಕು? ತಮ್ಮಲ್ಲಿ ಯಾವ ಪರಿಶೀಲನೆಯನ್ನು ಮಾಡಿಕೊಳ್ಳಬೇಕು? उत्तर, जांच करो दैवी गुण धारणा करने में कौन कौन से विघ्न आते हैं. उन विघ्नों को युक्ति से उड़ाना है. अपने को देखना है हम पावन कहाँ तक बने हैं. कोई भी कांटा रुकावट तो नहीं डालता. ಉತ್ತರದಲ್ಲಿ ಬಾಬಾ ತಿಳಿಸ್ತಿದ್ದಾರೆ, ಪರಿಶೀಲನೆ ಮಾಡಿಕೊಳ್ಳಿರಿ, ದೈವಿ ಗುಣವನ್ನು ಧಾರಣೆ ಮಾಡುವುದರಲ್ಲಿ ಯಾವ ಯಾವ ವಿಘ್ನಗಳು ಬರುತ್ತದೆ ಮತ್ತು ಆ ವಿಘ್ನಗಳನ್ನು ನೀವು ಯುಕ್ತಿಯಿಂದ ಪಾರು ಮಾಡಬೇಕು. ತಮ್ಮನ್ನು ನೋಡಿಕೊಳ್ಳಿರಿ, ನಾವು ಎಲ್ಲಿವರೆಗೂ ಪಾವನರಾಗಿದ್ದೇವೆ, ಯಾವುದಾದರೂ ಮುಳ್ಳು ನಮ್ಮನ್ನು ನಿಲ್ಲಿಸ್ತಾ ಇದೆಯಾ, ಈ ರೀತಿ ಪರಿಶೀಲನೆ ಮಾಡಿಕೊಳ್ಳಬೇಕು. ಗೀತ್, छोड़ भी दे ಆಕಾಶ ಸಿಂಹಾಸನ. ಆಕಾಶ ಸಿಂಹಾಸನವನ್ನು ಬಿಟ್ಟು ಬನ್ನಿ ಅಂತ ಯಾರು ಹೇಳಿದ್ರಿ? ಈ ರೀತಿ ನಾವೇ ಹೇಳಿದ್ವಲ್ಲ. ಯಾರಿಗೆ ಹೇಳಿದ್ವಿ? ಬಾಬಾ ಅವ್ರಿಗೆ ಹೇಳಿದ್ವಲ್ಲ. ओम शांति. भगत भगवान को अर्थात बाप को बुलाते हैं. क्यों बुलाते हैं? ಭಕ್ತರೆಲ್ಲರೂ ಕೂಡ ಆ ಭಗವಂತ ಅಂದರೆ ತಂದೆಯನ್ನು ಕರೆದ್ರು.
ಯಾಕೆ ಕರೆದ್ರು ಅಂತ ಕೇಳ್ತಿದ್ದಾರೆ. ಯಾಕೆ ಕರೆದ್ರು? ನಾವು ಕೂಡ ಕರೆದ್ವಲ್ಲ, ಯಾಕೆ ಕರೆದ್ವಿ? ಶಾಂತಿಗೋಸ್ಕರ ಕರೆದ್ವಿ, ಪಾವನರಾಗ್ಲಿಕ್ಕೆ ಕರೆದ್ವಿ. ಮತ್ತೆ ಓಕೆ, ಅಸಂತುಷ್ಟರಾಗಿದ್ದಾಗ ಕರೆದ್ವಿ ಅಂತ. ಸಂತುಷ್ಟತೆ ಮತ್ತೆ ಇನ್ನು ನಮ್ಮಲ್ಲಿ ಇಚ್ಛೆ ಪೂರ್ಣ ಕ್ಯೂಂಕಿ ದುಃಖಿ ಹೇ, ನಾವು ದುಃಖಿತರಾಗಿರುವಂತ ಕಾರಣ ಆ ತಂದೆಯನ್ನು ನಾವು ಕರೆದ್ವಿ. यह भी तुम समझते हो कि दुख के बाद सुख आना जरूर है. ಮತ್ತು ನಮ್ಗೆ ಇದು ಕೂಡ ನಿಶ್ಚಯ ಇದೆ, ದುಃಖ ಆದ ನಂತರ ಸುಖ ನಮ್ಗೆ ಅನುಭವ ಆಗಲೇಬೇಕು ಅಥವಾ ಸಿಗಲೇಬೇಕು ಅಂತ. ಸುಖತಾ ಅಭಿ ನಹಿ ಹೈ, फिर बुलाते हैं कि आकर सहज राजयोग सिखलाओ. सिखलाने वाला जरूर बाप चाहिए. बाप समझाते हैं, जैसे तुम आत्मा गर्भ में आकर शरीर लेती हो, ऐसे मैं नहीं लेता हूँ. मुझे तो पतितों को पावन बनाना है, इसलिए मुझे बड़ा शरीर चाहिए. मुझे आना ही है पावन बनाने. ತಂದೆ ಹೇಳ್ತಿದ್ದಾರೆ, ಸುಖ ಇತ್ತು ಈ ಪ್ರಪಂಚದಲ್ಲಿ, ನಿಮಗೂ ಸುಖ ಇತ್ತು, ಆದರೆ ಈಗ ಇಲ್ಲ. ಪುನಃ ತಂದೆ ಬಂದು ರಾಜಯೋಗವನ್ನು ಕಲಿಸಿಸುವಂಥದನ್ನಾಗಿ ಮಾಡ್ತಿದ್ದಾರೆ. ಅದಕ್ಕೆ ತಂದೆಯೇ ಬರಬೇಕಾಗತ್ತೆ. ಮತ್ತು ತಂದೆ ಅರ್ಥ ಮಾಡಿಸ್ತಿದ್ದಾರೆ, ನಾನು ನಿಮ್ಮ ತರಹ ಆತ್ಮರೆಂಗೆ ಗರ್ಭದಲ್ಲಿ ಜನ್ಮವನ್ನು ಪಡೆಯುತ್ತಾರೋ ನಾನು ಪಡೆಯುವುದಿಲ್ಲ, ಆದರೂ ನಾನು ಬರಲೇಬೇಕು, ಪತಿತರನ್ನ ಪಾವನ ಮಾಡಲೇಬೇಕು. ಅದಕ್ಕಾಗಿ ನನಗೊಂದು ದೊಡ್ಡ ಶರೀರವೇ ಬೇಕಾಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಅಂದರೆ ಆತ್ಮ ಫಸ್ಟ್ ಮೊಟ್ಟ ಮೊದಲು ಪ್ರವೇಶ ಆಗುವಾಗ ಒಂದು ಶಿಶುವಲ್ಲೇ ತಾನೇ ಪ್ರವೇಶ ಆಗುತ್ತೆ, ಚಿಕ್ಕ ಮಗುವಾಗೇ ತಾನೇ ಹುಡ್ತಾರೆ. ಆದರೆ ಬಾಬಾ ಹೇಳ್ತಾರೆ, ನಾನು ಆ ರೀತಿ ಹುಟ್ಟುವುದಿಲ್ಲ, ಆ ರೀತಿ ಒಂದು ಜನ್ಮವೂ ಸಹ ಇರುವುದಿಲ್ಲ, ನಂದು ಅವತರಣೆ, ನಾನು ಬಂದು ನಿಮ್ಮನ್ನು ಪಾವನರನ್ನಾಗಿ ಮಾಡಬೇಕಾಗತ್ತೆ. ಮಾಯಾ ರಾವಣ ने तुमको पतित बनाया है, इसलिए अब यह 5 विकार दान में दे दो तो ग्रहण छूट जाएगा. ಮಾಯಾ ರಾವಣ ಈಗೆಲ್ಲರನ್ನು ಕೂಡ ಪತಿತರನ್ನಾಗಿ ಮಾಡಿಬಿಟ್ಟಿದ್ದಾನೆ. ಈಗ ಪುನಃ ನಾವು 5 ವಿಕಾರದ ದಾನವನ್ನು ಕೊಟ್ಟರೆ ನಮಗೆ ಹಿಡಿದುಕೊಂಡಿರುವಂತಹ ಗ್ರಹಣ ಬಿಟ್ಟು ಹೋಗುತ್ತದೆ ಅಂತ ಹೇಳ್ತಿದ್ದಾರೆ. ಪಹಲಾ ಮುಖ್ಯ है देह अभिमान, अपने को अब देही अभिमानी समझो. ಈ ವಿಕಾರಗಳಲ್ಲಿ ಮೊಟ್ಟ ಮೊದಲನೇ ವಿಕಾರ ಯಾವುದು? ದೇಹ ಅಭಿಮಾನ. ಅದರಿಂದ ತಂದೆ ಹೇಳ್ತಾರೆ, ಮೊಟ್ಟ ಮೊದಲು ಏನಾಗಬೇಕು, ನಾವು ದೇಹಿ ಅಭಿಮಾನಿಗಳಾಗಬೇಕು. मैं इस देह में रहने वाली आत्मा से बात करता हूँ, उन्हों को ज्ञान देता हूँ. 5000 वर्ष पहले भी यह ज्ञान सुनाया था, राजयोग सिखलाया था, कल्प कल्प सिखलाता हूँ. ತಂದೆ ಹೇಳ್ತಾರೆ, ನಾನು ಈ ದೇಹದಲ್ಲಿ ಇರುವಂಥ ಆತ್ಮರ ಜೊತೆಯಲ್ಲಿ ಮಾತನಾಡ್ತಿದ್ದೇನೆ. ಬಾಬಾ ಯಾವಾಗಲೂ ಕೂಡ ಮನೆಗೆ ನೋಡ್ತಾರೆ, ಆತ್ಮಿಕ ಸ್ವರೂಪದಲ್ಲೇ ನೋಡ್ತಾರಲ್ವ. ಅದಕ್ಕೆ ಬಾಬಾ ಹೇಳ್ತಾರೆ, ನಾನು ಕೂಡ ಆತ್ಮರಿಗೆ ಹೇಳುತ್ತೇನೆ, ಆತ್ಮರಿಗೆ ಜ್ಞಾನವನ್ನು ಕೊಡುತ್ತೇನೆ. 5000 ವರ್ಷದ ಮೊದಲು ಸಹ ಈ ಜ್ಞಾನವನ್ನು ನಾನು ತಿಳಿಸಿದ್ದೆ, ರಾಜಯೋಗವನ್ನು ಕಲಿಸಿಕೊಟ್ಟಿದ್ದೆ, ಕಲ್ಪವೂ ಕೂಡ ಮತ್ತೆ ನಾನು ಕಲಿಸ್ಕೊಡ್ತೇನೆ ಅಂತ ಹೇಳ್ತಿದ್ದಾರೆ. आने से ही हमारा पतितों को पावन बनाने का धंधा ठहरा. बाप का पाठ है आकर बच्चों को पावन बनाना. ನಾನು ಬಂದು ನಿಮ್ಮನ್ನು ಪಾವನರನ್ನಾಗಿ ಮಾಡಿರುವ ಕಾರಣವೇ ಇವರು ಪತಿತರಿಂದ ಪಾವನ ಮಾಡುವಂಥ ವ್ಯಾಪಾರ ಮಾಡುತ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಅಂದರೆ ಎಲ್ಲರೂ ಈ ಕರ್ತವ್ಯ ತನ್ನೇ ಮಾಡ್ತಾರೆ ಅಂತ ತಿಳಿದಿದೆ ಅಂತ ಹೇಳ್ತಿದ್ದಾರೆ. ತುಮ್ ಜಾನ್ತೆ ಹೋ हम सो देवता पावन थे, फिर बाप पावन बनना है. ಇವಾಗ ನಮಗೆ ಗೊತ್ತಿದೆ, ನಾವೇ ಪಾವನ ದೇವತೆಯರಾಗಿದ್ವಿ, ಈಗ ಪುನಃ ಆಗಲೇಬೇಕು. दैवी गुण धारणा करने हैं, भविष्य में तुम सूर्यवंशी चंद्रवंशी प्रिंस प्रिंसेज बनने वाले हो. यह नॉलेज है ही भविष्य प्रिंस प्रिंसेज बनने की. तो जब दैवी गुण धारणा करेंगे तब प्रिंस प्रिंसेस बनेंगे. अपने को देखना है, मैं धारणा करता हूँ, क्या क्या विघ्न आते हैं, युक्ति से उन विघ्नों को उड़ाना है.
बाप की याद से ही कर्मातीत अवस्था को पाना है. ಈಗ ನಾವು ರಾಜ್ಯವನ್ನು ಕಲ್ತ್ಕೊಳ್ತಾ ಇದ್ವಿ, ಕಲ್ಪವೂ ಕೂಡ ಕಲ್ತ್ಕೊಂಡಿದ್ದೆವು. ದೈವಿ ಗುಣವನ್ನು ಧಾರಣೆ ಮಾಡಬೇಕು. ಬಾಬಾ ಹೇಳ್ತಾರೆ, ಭವಿಷ್ಯದಲ್ಲಿ ನೀವೇನಾಗ್ತೀರಿ? ಸೂರ್ಯವಂಶಿ, ಚಂದ್ರವಂಶಿ, ರಾಜಕುಮಾರ ರಾಜಕುಮಾರಿಗಳಾಗ್ತೀರಾ ಅಂತ ಹೇಳ್ತಿದ್ದಾರೆ ಬಾಬಾ. ಅದನ್ನು ತಮ್ಮಲ್ಲಿ ನೋಡಿಕೊಳ್ಳಿ. ನಾನು ಎಲ್ಲಿವರೆಗೂ ಧಾರಣೆ ಮಾಡಿದ್ದೇನೆ? ದೇವತೆಗಳಾಗಬೇಕಂದ್ರೆ ಧಾರಣೆ ಮಾಡಬೇಕು. ಅದಕ್ಕೋಸ್ಕರ ಎಲ್ಲಿವರೆಗೂ ನಾನು ಧಾರಣೆ ಮಾಡಿದ್ದೆ, ಏನೇನು ವಿಘ್ನ ಇದರಲ್ಲಿ ಬರ್ತಿದೆಯೇ ಆ ವಿಘ್ನಗಳನ್ನೇ ಹಿಂಗೆ ನಾನು ಯುಕ್ತಿಯಿಂದ ದಾಟುತ್ತಿದ್ದೇನೆ ಅಂತ. ತಂದೆಯ ನೆನಪಿನಿಂದ ನಾವು ಕರ್ಮಾತೀತ ಸ್ಥಿತಿಯನ್ನು ಪಡೆಯಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಕಾಂಟಾ ಜೋ ಆವೆ ಉನ್ಕೋ ಹಠಾತೆ ಆಗೆ ಆಗೆ ಜಾಣ. ಇವಾಗ ನಾವೊಂದು ದಾರಿಯಲ್ಲಿ ಹೋಗ್ತಿದ್ದೀವಿ ಅಂತಂದರೆ, ಇವಾಗ ನಾವೊಂದು ದಾರಿಯಲ್ಲಿ ಹೋಗ್ತಿದ್ದೀವಿ ಅಂತಂದ್ರೆ ಅಲ್ಲಿ ಏನಾದರೂ ಮುಳ್ಳು ಬಂದರೆ ನಾವೇನು ಮಾಡ್ತೀವಿ? ಮುಳ್ಳನ್ನು ತೆಗೆದು ಮುಂದೆ ಹೋಗ್ತೀವಲ್ವ, ವಾಪಸ್ ಬರೋದಿಲ್ಲ. ಅದೇ ರೀತಿ ಬಾಬಾ ಹೇಳ್ತಾರೆ, ಪುರುಷಾರ್ಥ ಮಾರ್ಗದಲ್ಲೂ ಅಷ್ಟೇ ವಿಘ್ನಗಳು ಬಂದರೆ ನೀವು ಈ ವಿಘ್ನಗಳನ್ನು ಯುಕ್ತಿಯಿಂದ ದಾಟ್ತಾ ಮುಂದೆ ಹೋಗ್ತಾ ಇರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ದೇಹಿ ಅಭಿಮಾನ छोड़ देही अभिमान बन बाप को याद करना है. जितना याद करेंगे उतना रास्ता साफ होते जाएगा. ದೇಹ ಅಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿಗಳಾಗಿ ತಂದೆಯ ನೆನಪು ಮಾಡಬೇಕು. ಎಷ್ಟು ನೆನಪು ಮಾಡ್ತೀರೋ ಅಷ್ಟು ನಿಮ್ಮ ದಾರಿ ಏನಾಗುತ್ತೆ? ಸ್ವಚ್ಛ ಆಗ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ನೀವೇನೂ ಪರಿಶ್ರಮ ಮಾಡುವ ಅವಶ್ಯಕತೆ ಇಲ್ಲ. ತಂದೆಯ ನೆನಪಿನಲ್ಲಿದ್ದಾಗ ಪರಿಸ್ಥಿತಿ ಬರೋದು ಸಹ ಕೆಲವು ಸತಿ ನಮ್ಗೆ ಗೊತ್ತಾಗಲಿ, ಹೆಂಗೆ ಬಂತೋ ಹೆಂಗೆ ಹೋಯ್ತೋ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ತಂದೆಯ ನೆನಪಿನಲ್ಲಿರಿ. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕಮಲ ಪುಷ್ಪ ಸಮಾನರಾಗಬೇಕು. ವಿಕಾರಕ್ಕೆ ಎಂದಿಗೂ ಹೋಗಬಾರದು. ಮೂಲ ವಿಷಯವಾಗಿದೆ ವಿಕಾರ. ವಿಕಾರಕ್ಕೆ ಹೋಗುವುದನ್ನು ನಿಲ್ಲಿಸಬೇಕು. ಬಲೆ ಇದರಲ್ಲಿ ಎಷ್ಟೇ ವಿಘ್ನಗಳು ಬಂದರೂ ಸಹ ಪವಿತ್ರರಾಗಿರಲೇಬೇಕು. ಜಾಸ್ತಿ विघ्न स्त्रियों पर आते हैं, वह चाहते हैं हम पवित्र रहे. कृष्णपुरी में जाने चाहती है. कृष्ण जयंती पर बहुत प्रेम से श्री कृष्ण को झुलाती है, पूजा करती है, व्रत आदि रखती है. वह तो सिर्फ 7 दिन का व्रत नियम. बाप कहते हैं, अभी तुम यह व्रत रखो कि विकार में कभी नहीं जाएंगे. जब तक जीना है तब तक पवित्रता का व्रत रखना है. ಅಂದರೆ ಜಾಸ್ತಿ ವಿಘ್ನಗಳು ಸ್ತ್ರೀಯರಿಗೆ ಬರುತ್ತೆ, ಏಕೆಂದರೆ ಅವರು ಪವಿತ್ರರಾಗಿರಬೇಕೆಂದು ಭಾವಿಸುತ್ತಾರೆ. ಕೃಷ್ಣಪುರಿಗೆ ಹೋಗಬೇಕೆಂದು ಭಾವಿಸುತ್ತಾರೆ. ಕೃಷ್ಣ ಜಯಂತಿಯಲ್ಲೂ ಕೂಡ ಎಷ್ಟು ಪ್ರೀತಿಯಿಂದ ಕೃಷ್ಣನನ್ನು ಉಯ್ಯಾಲೆಯಲ್ಲಿ ಕೂರಿಸಿ ತೂಗಾಡಿಸ್ತಾರಲ್ಲ, ಆ ಕೃಷ್ಣನ ಮೇಲೆ ಎಷ್ಟೊಂದು ಪ್ರೀತಿಯಿಂದ ವ್ರತವನ್ನು ಇಡುತ್ತಾರೆ. 7 ದಿನದ ವ್ರತ ಅಂತೇಳಿ ಇತ್ಯಾದಿ ಎಲ್ಲವೂ ಕೂಡ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ತಂದೆ ಹೇಳ್ತಾರೆ, ಮಕ್ಕಳೇ, ಈಗ ನೀವೊಂದು ವ್ರತವನ್ನು ತೆಗೆದುಕೊಳ್ಳಿರಿ. ನಾವೆಂದಿಗೂ ವಿಕಾರಕ್ಕೆ ಹೋಗುವುದಿಲ್ಲ. ಎಲ್ಲಿವರೆಗೂ ಜೀವಿಸುತ್ತೇವೋ ಅಲ್ಲಿವರೆಗೂ ಪವಿತ್ರತೆಯ ವ್ರತವನ್ನು ನೀಡುತ್ತೇವೆ ಎಂದು ಪಕ್ಕಾ ನಿಶ್ಚಯ ಮಾಡಿಕೊಳ್ಳಿರಿ ಅಂತ ಹೇಳ್ತಿದ್ದಾರೆ. तुम जानते हो इस पुरानी दुनिया में अब यह हमारा कितना जन्म है? यह अंतिम जन्म है. ना सिर्फ हमारा बल्कि सारी दुनिया का अंतिम जन्म है. ಈಗ ನೀವು ತಿಳ್ಕೊಂಡಿದ್ದೀರಿ, ಇದು ಹಳೆಯ ಪ್ರಪಂಚವಾಗಿದೆ, ಇದರಲ್ಲಿ ನಮ್ಮದು ಅಂತಿಮ ಜನ್ಮವಾಗಿದೆ. ತಂದೆ ಹೇಳ್ತಾರೆ, ಕೇವಲ ನಿಮ್ಮದೇ ಅಲ್ಲ, ಆದರೆ ಪೂರ್ತಿ ಪ್ರಪಂಚದ ಅಂತಿಮ ಜನ್ಮ ಇದು ಅಂತ ಹೇಳ್ತಿದ್ದಾರೆ. तुम तो समझते हो कि अब हम पवित्र बन पावन दुनिया में जाते हैं. दूसरा जन्म हमारा पवित्र दुनिया में होगा. वह हठयोग सन्यासी कोई इस विचार से पवित्र नहीं बनते कि यह हमारा अंतिम जन्म है. यह तो मेहनत है. साथ में रहते हुए भी कभी विकार में नहीं जाना है. दोनों को व्रत लेना है. अबलाओं पर कितनी अत्याचार होते हैं, वही पुकारती है. पुरुष कभी पुकारते नहीं कि प्रभु लाज रखना, नंगन होने से बचाओ. यह माताओं की पुकार है. माताएं बाप को पुकारती है, हे बाबा मुझे नंगन होने से बचाओ. यह वही गीता भागवत वाली बातें है. सिर्फ नाम भूल से श्री कृष्ण का लगा दिया है. श्री कृष्ण तो पतित पावन नहीं,
ಪತಿತ ಪಾವನ್ ತೋ ಏಕ್ ಹಿ ಬಾಬಾ ಹೈ. ಈಗ ಬಾಬಾ ಹೇಳ್ತಾರೆ, ನೀವು ಪವಿತ್ರರಾಗಿ ಪಾವನ ಪ್ರಪಂಚಕ್ಕೆ ಹೋಗಲೇಬೇಕು. ಇದು ನಿಮ್ಮ ಅಂತಿಮ ಜನ್ಮವಾಗಿದೆ. ಇಲ್ಲಿ ಪಾವನರಾಗಿ ಪಾವನ ಪ್ರಪಂಚಕ್ಕೆ ಹೋಗಲೇಬೇಕು. ಬಾಬಾ ಹೇಳ್ತಾರೆ, ಇಲ್ಲಿ ಹಠಯೋಗದ ಸನ್ಯಾಸಿಗಳು ನಾವು ಪವಿತ್ರರಾಗಿರಬೇಕಂತ ವಿಚಾರ ಮಾಡುವುದಿಲ್ಲ, ಆದರೆ ನೀವು ಈಗ ಪವಿತ್ರರಾಗುವಂಥ ಪರಿಶ್ರಮವನ್ನು ಮಾಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಜೊತೆಯಲ್ಲಿದ್ದರೂ ಸಹ ಎಂದಿಗೂ ವಿಕಾರಕ್ಕೆ ಹೋಗಬಾರದು. ಅಬಲೆಯರ ಮೇಲೆ ಎಷ್ಟು ಅತ್ಯಾಚಾರ ಆಗುತ್ತೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನೀವು ಇಲ್ಲಿ ಎಷ್ಟೇ ಕಷ್ಟ ಆದರೂ ಕೂಡ ಪವಿತ್ರರಾಗಿರಬೇಕಂತ. ಪುರುಷರೆಂದರೂ ಕೂಡ ಕೂಗುವುದಿಲ್ಲ, ಹೇ ಪ್ರಭು ಬಂದು ನಮ್ಮ ಗೌರವವನ್ನು ಕಾಪಾಡಿ ಅಂತ. ಆದರೆ ಸ್ತ್ರೀಯರು ಮಾತ್ರ ಈ ರೀತಿ ಹೇಳುತ್ತಾರೆ, ಮಾತೆಯರು ಮಾತ್ರ ಕರೆಯುತ್ತಾರೆ, ನಮ್ಮನ್ನು ನಗ್ನರಾಗೋದ್ರಿಂದ ರಕ್ಷಣೆ ಮಾಡಿ ಅಂತ. ಮಾತೆಯರೇ ಕರೆಯುತ್ತಾರೆ, ಬಾಬಾ ಬನ್ನಿ ಅಂತ. ಇದೆಲ್ಲವೂ ಕೂಡ ಈ ಸಮಯದ ಮಾತಾಗಿದೆ. ಗೀತಾ ಭಾಗವತದ ಮಾತುಗಳು ತಂದೆಯೂ ಕೂಡ ತಿಳಿಸುತ್ತಾರೆ, ಆದರೆ ಹೊರಗಿನಲ್ಲಿ ಶ್ರೀಕೃಷ್ಣನ ಹೆಸರನ್ನು ಇಟ್ಬಿಟ್ಟಿದ್ದಾರೆ. ಆದರೆ ಸತ್ಯವಾಗಿ ಇದು ತಂದೆಯೇ ತಿಳಿಸಿರುವಂತಹ ಮಾತುಗಳು ಅಂತ ಹೇಳುತ್ತಿದ್ದಾರೆ ಬಾಬಾ. यह वही गीता भागवत वाली बातें हैं. श्री कृष्ण तो पतित पावन है नहीं. ಬಾಬಾ ಹೇಳ್ತಾರೆ, ಶ್ರೀಕೃಷ್ಣ ಅಂತೂ ಪತಿತ ಪಾವನ ಅಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಪತಿತ ಪಾವನ್ ತೋ ಏಕ್ ಬಾಪಿ ಹೈ. ಪತಿತ ಪಾವನರಂತೂ ತಂದೆ ಮಾತ್ರ ಆಗಿದ್ದಾರೆ. तुम समझते हो कि पवित्र बनने के लिए मारे भी खानी पड़े. कल्प पहले भी ऐसा हुआ. ಬಾಬಾ ಹೇಳ್ತಾರೆ, ಮಾತೆಯರು ಸ್ವಲ್ಪ ಕಷ್ಟ ಪವಿತ್ರರಾಗಲಿಕ್ಕೆ. ಅದರಲ್ಲಿ ಪೆಟ್ಟನ್ನು ತಿನ್ನಬೇಕಾದರೂ ಸಹ ನೀವು ಹೆಂಗಿರಬೇಕು, ಪವಿತ್ರರಾಗಿರಲೇಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಈಗ ತಿಳ್ಕೊಳ್ಳಿ, ತಂದೆ ಒಬ್ಬರ ನೆನಪಿನಿಂದಲೇ ನಿಮ್ಮ ಉನ್ನತಿ ಇದೆ ಅಂತ. ಕಲ್ಪ ಪೆಹಲೆ ಬಿ ಐಸಾ ಹುವಾ ತಾ ಫಿರ್ ಸೆ ಹೋ ರಹಾ. ಕಲ್ಪದ ಹಿಂದೆಯೂ ಸಹ ಹೀಗೆ ಆಯಿತು, ಪುನಃ ಇವಾಗಲೂ ಕೂಡ ಹಂಗೆ ಆಗುತ್ತದೆ. ಏಕ್ ದ್ರೌಪದಿ ನಹಿ ತುಮ್ ಕಿತನಿ ದ್ರೌಪದಿಯಾ ಹೋ. ಹೊರಗಡೆ ಒಬ್ಬ ದ್ರೌಪದಿಯನ್ನು ವಸ್ತ್ರಾಭಿಮಾನ ಮಾಡುವಾಗ ಎಲ್ಲ ಕೂಡ ರಕ್ಷಣೆ ಮಾಡಿದ ಶ್ರೀಕೃಷ್ಣ ಅಂತ ಹೇಳುತ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಒಬ್ಬ ದ್ರೌಪದಿಯ ಮಾತಲ್ಲ ಇದು, ನೀವೆಲ್ಲ ದ್ರೌಪದಿಯರು ಕೂಡ ಆ ಸ್ವಯಂ ಭಗವಂತನನ್ನು ಕರೆದಿದ್ದೀರಿ. ಆ ಸ್ವಯಂ ತಂದೆ ಈಗ ಬಂದು ನಿಮ್ಮ ರಕ್ಷಣೆಯನ್ನು ಮಾಡುತ್ತಿದ್ದಾರೆ. ಅನೇಕ ಪತಿತೋಂಕೋ ಪಾವನ್ ಬನಾನಾ ಹೈ. ಇಲ್ಲಿ ಅನೇಕ ಪತಿತರನ್ನು ಪಾವನವಾಗಿ ತಂದೆಯೇ ಮಾಡುತ್ತಾರೆ. ತುಮ್ ಮಾತಾಯೇ ನಿಮಿತ್ತ ಬನಿ ಹೋ ಪವಿತ್ರ ಬನ್ಕರ್ ಪವಿತ್ರ ಬನಾನೆ ಹೈ. ನೀವು ಮಾತೆಯರೇ ಇಲ್ಲಿ ನಿಮಿತ್ತರಾಗಿದ್ದೀರಿ, ನೀವೇ ಪಾವನರಾಗಿ ಪುನಃ ಪಾವನರನ್ನಾಗಿ ಮಾಡಬೇಕು. ತುಮಕೋ ತೋ ಔರ್ ಹಿ ಜಾಸ್ತಿ ಪಢಾಯಿ ಪರ್ ಧ್ಯಾನ್ ದೇನಾ ಹೈ. अपनी हमजिन्स को उठाना है. सन्यासियों का है निवृत्ति मार्ग, यह है प्रवृत्ति मार्ग. गृहस्थ हर मेरा पवित्र बनना है, पढ़ना और पढ़ाना है जिससे ऊंच पद हो सके. पढ़ाई है बहुत सहज. ತಂದೆ ಹೇಳ್ತಾರೆ, ಮಾತೆಯರಂತೂ ತುಂಬ ಜಾಸ್ತಿ ಓದಬೇಕು ಅಂತ ಹೇಳ್ತಿದ್ದಾರೆ. ನೀವು ತುಂಬ ಚೆನ್ನಾಗಿ ಓದಿ ನಿಮ್ಮ ಜೊತೆಗಾರರ ಉನ್ನತಿಯು ಕೂಡ ಮಾಡಬೇಕಾಗಿದೆ. ಏಕೆಂದರೆ ಸನ್ಯಾಸರದ್ದು ನಿವೃತ್ತಿ ಮಾರ್ಗ, ಆದರೆ ನಿಮ್ಮದು ಪ್ರವೃತ್ತಿ ಮಾರ್ಗ. ಗೃಹಸ್ಥದಲ್ಲಿದ್ದು ಪವಿತ್ರರಾಗಿರಬೇಕು, ಓದಬೇಕು ಹಾಗೂ ಓದಿಸಬೇಕು. ಇದರಲ್ಲಿಯೇ ಉನ್ನತ ಪದವಿ ನಿಮಗೆ ಸಿಗುತ್ತದೆ ಅಂತ ಬಾಬಾ ಹೇಳುತ್ತಿದ್ದಾರೆ. ವಿದ್ಯೆ ಅನ್ನೋದು ಎಷ್ಟು ಸಹಜ ಅಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. ಭಾರತ ಜೋ ಹೀರೆ ಜೈಸಾ ತಾ, ಲಕ್ಷ್ಮೀ ನಾರಾಯಣ್ ಕಾ ರಾಜ್ಯ ತಾ, ಅಬ್ ಇತನಾ ಗಿರಾ ಕ್ಯೂ ಹೈ. ಬಾಬಾ ಹೇಳ್ತಾರೆ, ಭಾರತ ಎಷ್ಟು ಉನ್ನತವಾಗಿತ್ತು, ಇದು ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಆದರೆ ಈಗ ಯಾಕೆ ಭಾರತ ದೇಶ ಇಷ್ಟು ಕೆಳಮಟ್ಟಕ್ಕೆ ಬಂದ್ಬಿಟ್ಟಿದೆ, ಇಳಿಯುವ ಕಲೆಯಲ್ಲಿ ಬಂದ್ಬಿಟ್ಟಿದೆ ಅಂತ ಕೇಳುತ್ತಿದ್ದಾರೆ ಬಾಬಾ. ಯಾಕೆ ಭಾರತ ದೇಶದ ಎಷ್ಟು ಪತಿತವಾಗಿದೆ ಅಂತ. ಜಾಸ್ತಿ ಜನ್ಮವನ್ನು ಪಡೆದಿದ್ದೀವಿ ಅಂತ. हम आपको बेहद की हिस्ट्री ज्योग्राफी बताते हैं. फिर स्वर्ग कैसा होगा मनुष्य के तो ख्याल में भी नहीं है, या किसी को पता भी नहीं है कि लक्ष्मी नारायण जो पूज्य थे वही पुजारी बने हैं. आप ही पूज्य या परमात्मा के लिए नहीं है, या किसी को पता नहीं
कि जो पूज्य थे वह पुजारी तमो प्रधान बने हैं, पूಜ್ಯ थे ಜರೂರ್ ಪುನರ್ಜನ್ಮ ಲಿಯಾ ಹೋಗಾ. ನೋಡಿ, ತಂದೆ ಹೇಳ್ತಿದ್ದಾರೆ, ಈಗ ನೀವು ಬೇಹದ್ದಿನ ಹಿಸ್ಟ್ರಿ ಜಾಗ್ರಫಿಯನ್ನು ತಿಳ್ಕೊಂಡಿದ್ದೀರಿ. ತಂದೆ ಅದನ್ನು ತಿಳಿಸಿದ್ದಾರೆ. ಪುನಃ ಇದನ್ನು ಸ್ವರ್ಗವಾಗಿ ಹಿಂಗೆ ಮಾಡಬೇಕು ಅಂತ ಮನುಷ್ಯರ ಚಿಂತನೆಯಲ್ಲೂ ಕೂಡ ಬರುವುದಿಲ್ಲ. ಏಕೆಂದರೆ ಅವ್ರಿಗೆ ಗೊತ್ತೇ ಇಲ್ಲ ಲಕ್ಷ್ಮೀನಾರಾಯಣ ಯಾರು ಪೂಜ್ಯರಾಗಿದ್ದು ಅವರೇ ಪೂಜಾರಿಗಳಾಗಿದ್ದಾರೆ ಅಂತ. ನಾವೇ ಪೂಜ್ಯರು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಇದು ಪರಮಾತ್ಮನಿಗೆ ಹೇಳಲಾಗುವುದಿಲ್ಲ. ಪರಮಾತ್ಮ ಸದಾ ಪೂಜ್ಯರಾಗಿ ಇರ್ತಾರೆ, ಅವರೆಂದಿಗೂ ಪೂಜಾರಿಗಳಾಗುವುದಿಲ್ಲ. ಆದರೆ ನಾವು ಹಾಗೆ ಆಗ್ತೇವೆ. ಈಗ ನೀವು ತಮೋ ಪ್ರಧಾನ ಪೂಜಾರಿಗಳಾಗ್ಬಿಟ್ಟಿದ್ದೀರಿ, ಪುನಃ ನೀವು ಪೂಜ್ಯರಾಗಲೇಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಮತ್ತೆ ಪುನರ್ಜನ್ಮವನ್ನು ಪಡೆಯಲೇಬೇಕು. बाबा बेट समझाते हैं, सतयुग में जो आते हैं उनको पुनर्जन्म लेना है. हम सूर्यवंशी फिर चंद्रवंशी बने हैं, अब ब्रह्मन वंशी बने फिर देवता वंशी बनेंगे. ಈಗ ತಂದೆ ಕುಳಿತು ಅರ್ಥ ಮಾಡಿಸ್ತಿದ್ದಾರೆ, ನಾವು ಸತ್ಯಯುಗದಲ್ಲಿ ಹೋಗಲೇಬೇಕು, ಪುನಃ ಅಲ್ಲಿಂದ ಪುನರ್ಜನ್ಮವನ್ನು ಪಡೀಲೇಬೇಕು. ನಾವೇ ಸೂರ್ಯವಂಶಿಯರು, ಪುನಃ ಚಂದ್ರವಂಶಿಗಳಾಗಿದ್ದೇವೆ. ಈಗ ಯಾವ ವಂಶಸ್ಥರಾಗಿದ್ದೇವೆ? ಯಾವ ವಂಶಸ್ಥರು ನಾವೆಲ್ಲ? ಬ್ರಾಹ್ಮಣ ವಂಶಸ್ಥರಾಗಿ, ಬ್ರಾಹ್ಮಣ ವಂಶಸ್ಥರಿಂದ ದೇವತಾ ವಂಶಸ್ಥರಾಗಬೇಕು ಅಂತ. जैसे इनको बाप ने अडॉप्ट कर ब्रह्मा बनाया है, कोई पूछे तुम कैसे बने, बोलो ब्रह्मा के मुख से परम पिता परमात्मा ने हमको अपना बनाया है. ಈಗ ನಾವೆಲ್ಲರೂ ಕೂಡ ತಂದೆಯ ಮೂಲಕ ದತ್ತಕ್ಕೆ ತೆಗೆದುಕೊಂಡಿರುವಂತಹ ಮಕ್ಕಳಾಗಿದ್ದೇವೆ ಅಂತ ಬಾಬಾ ಹೇಳ್ತಾರೆ. ಯಾರಾದರೂ ಕೇಳಿದ್ರೆ ನಿಮಗೆ ತಂದೆಗೆ ಮಕ್ಕಳು ಹೆಂಗಾದ್ರಿ ಅಂತ, ಅವಾಗ ನೀವೇನಂತ ಉತ್ತರ ಕೊಡ್ತೀರಿ? ಬ್ರಹ್ಮ ಮುಖಾಂತರ ನಾವು ಜನ್ಮ ತಗೊಂಡಿದ್ದೀವಿ ಅಂತ. ಸ್ವಯಂ ಪರಂಪಿತ ಪರಮಾತ್ಮ ಬ್ರಹ್ಮನ ಮೂಲಕ ನಮಗೆ ಜ್ಞಾನವನ್ನು ಕೊಟ್ಟು ತನ್ನವರಾಗಿ ಮಾಡಿಕೊಂಡಿದ್ದಾರೆ ಅಂತ ಹೇಳಬೇಕು. ಬಾಬಿ ಪತಿತೋं को पावन बनाते हैं, अभी हम प्रतिज्ञा करते हैं पवित्रता की. बाप को याद करने से ही हम पावन बनते हैं. बाप कृपा करेंगे, कृपा तो की है ना. ಈಗ ನಾವು ತಂದೆಯ ಮೂಲಕ ಪತಿತರಿಂದ ಪಾವನರಾಗ್ತಾ ಇದ್ದೀವಿ, ಅದಕ್ಕೋಸ್ಕರ ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡ್ತೇವೆ. ತಂದೆಯ ನೆನಪಿನಲ್ಲಿದ್ದು ನಾವು ಪಾವನರಾಗಬೇಕು ಅಂತ ಹೇಳ್ತಿದ್ದಾರೆ. ತಂದೆ ಕೃಪೆಯನ್ನು ಮಾಡ್ತಾರೆ. ಬಾಬಾ ಹೇಳ್ತಿದ್ದಾರೆ, ನೀವೆಲ್ಲರೂ ಕೂಡ ಪರಮಧಾಮದಿಂದ ಪಾವನ ಪ್ರಪಂಚಕ್ಕೆ ಬಂದ್ರಿ, ಆದರೆ ಇವಾಗ ಏನಾಗ್ಬಿಟ್ಟಿದ್ದೀರಿ? ಪತಿತ ಪ್ರಪಂಚದಲ್ಲಿದ್ದೀರಿ. ಅದಕ್ಕೋಸ್ಕರ ತಂದೆಯೂ ಸಹ ಪರಮಧಾಮದ ಪತಿತ ಪ್ರಪಂಚದಲ್ಲಿ ಬಂದು ಪತಿತ ಶರೀರದಲ್ಲಿ ಬಂದು ನಿಮಗೆ ರಾಜಯೋಗವನ್ನು ಕಲಿಸ್ಕೊಳ್ಬೇಕಾಗತ್ತೆ. बाप कहते अब मैं आया हूँ, जो सिखलाता हूँ वह सीखो, मुझे याद करो तो तुम्हें ताकत मिलेगी. ಅದಕ್ಕೆ ತಂದೆ ಹೇಳ್ತಾರೆ, ಮಕ್ಕಳು ಈಗ ನಾನು ಬಂದಿದ್ದೇನೆ, ನಾನು ನಿಮ್ಗೆ ಏನು ಕಲಿಸ್ಕೊಡ್ತೇನೋ ಅದನ್ನು ಕಲಿತ್ಕೊಳ್ಳಿ. ಅದರಿಂದ ನೀವು ನನ್ನ ನೆನಪು ಮಾಡೋದ್ರಿಂದ ಶಕ್ತಿಯೂ ಕೂಡ ನಿಮಗೆ ಸಿಗುತ್ತದೆ, ವಿಕರ್ಮ ವಿನಾಶ ಆಗುತ್ತದೆ. ಇದರಲ್ಲಿ ಆಶೀರ್ವಾದದ ಮಾತೂ ಸಹ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಟೀಚರ್ ಯಾರ ಮೇಲೆ ದಯೆ ತೋರಿಸ್ಲಿಕ್ಕಾಗೋದಿಲ್ಲ, ನಿಮ್ಮ ಮೇಲೆ ನೀವೇ ದಯೆ ತೋರಿಸ್ಕೊಳ್ಳಿ, ಅವಾಗ ನೀವು 100 ಮಾರ್ಕ್ಸ್ ಕೂಡ ತೆಗೆದುಕೊಳ್ಳಬಹುದು ಅಂತ ಹೇಳ್ತಿದ್ದಾರೆ ಬಾಬಾ. ಇವರು ಬೇಹದ್ದಿನ ಟೀಚರ್ ಆಗಿದ್ದಾರೆ, ಇವರು ಓದಿಸುತ್ತಾರೆ ಅಂತ ಬಾಬಾ ಹೇಳ್ತಾರೆ. कोई को नॉलेज धारणा नहीं होती तो क्या करेंगे. ತಂದೆಯಂತೂ ಎಲ್ಲರಿಗೂ ವಿದ್ಯೆಯನ್ನು ತಿಳಿಸ್ಕೊಡ್ತಾರೆ, ಆದರೆ ಇಲ್ಲಿ ಕೆಲವರಿಗೆ ಅದು ಧಾರಣೆ ಆಗತ್ತೆ, ಕೆಲವರಿಗೆ ಧಾರಣೆ ಆಗೋದಿಲ್ಲ. ಧಾರಣೆ ಆಗುವುದಿಲ್ಲ ಅಂತಂದರೆ ಅವ್ರನ್ನೇ ತಂದೆ ಕೂಡ ಏನು ಮಾಡೋಕ್ಕಾಗುತ್ತೆ? टीचर सब पर कृपा करे तो सब पास हो जाएंगे, फिर तो राजधानी कैसे बनेगी. ಹಂಗಂತೇಳಿ ತಂದೆ ದಯೆ ತೋರಿಸ್ಲಿಕ್ಕಾಗತ್ತಾ? ತಂದೆ ಒಂದು ವೇಳೆ ದಯೆ ತೋರಿಸ್ಲಿಕ್ಕೆ ಹೊರಟರು ಅಂತಂದರೆ ಎಲ್ಲರೂ ಪಾಸ್ ಆಗಬೇಕಾಗತ್ತೆ. ಮತ್ತು ರಾಜಧಾನಿ, ಒಂದು ರಾಜ್ಯ ಅಂತ ಹೆಂಗಾಗುತ್ತೆ? ರಾಜ್ಯ ಅಂತಂದರೆ ಯಾರಿರ್ಬೇಕು? ಒಂದು ರಾಜ, ರಾಣಿ, ಪ್ರಜೆ ಅಲ್ವಾ? ಬಾಬಾ ಹೇಳ್ತಾರೆ, ಆ ರೀತಿ ಆಗದೆ ಎಲ್ಲರೂ ರಾಜರಾಗ್ಬಿಟ್ರೆ ಅದನ್ನೊಂದು ರಾಜಧಾನಿ ಅಂತ ಹೆಂಗೆ ಕರೆಯುತ್ತಾರೆ ಅಂತ ಹೇಳ್ತಿದ್ದಾರೆ. ನೀವು ನಿಮ್ಮ ಮಕ್ಕಳು ಪುರುಷಾರ್ಥ ಮಾಡಬೇಕು, ತಾಯಿ ತಂದೆಯನ್ನು ಫಾಲೋ ಮಾಡಬೇಕು, ತಂದೆಯನ್ನು ನೆನಪು ಮಾಡಬೇಕು, ಉಳಿದ ಯಾವುದೇ ಉಪಾಯ ಇದರಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ನೈತೋ ಬಾಪ್ಕೋ ಪುಕಾರ್ತೆ ಕ್ಯೂ ಹೋ. ನಿಮಗೆ ಬೇರೆ ಏನಾದರೂ ಉಪಾಯ ಇತ್ತು ಅಂತಂದರೆ ತಂದೆನ ಯಾಕೆ ಕರಿತೀರಿ ಅಲ್ವಾ? ತಂದೆಯನ್ನು ಕರಿತೀರಿ ಅಂದರೆ ತಂದೆಯ ನೆನಪು ಒಂದೇ ಒಂದು ಉಪಾಯ ಅಂತ ಹೇಳ್ತಿದ್ದಾರೆ. ಸಾಧು ಸಂತರು ಇತ್ಯಾದಿಯರು ಎಲ್ಲರೂ ಕೂಡ ಹೇಳಿದ್ರು, ನಾವು ಎಲ್ಲರೂ ಕೂಡ ದುಃಖಿರಾಗಿದ್ದೀವಿ, ದುಃಖದಿಂದ ನಮ್ಮನ್ನು ಬಿಡಿಸಿ ಅಂತ.
ಈ ಸಂಕಟ ತುಂಬ ಆಗಿಬಿಟ್ಟಿದೆ, ಇದರಿಂದ ನಮ್ಮನ್ನು ಬಿಡಿಸಿ ಅಂತ. ಎಲ್ಲಿವರೆಗೂ ವಿನಾಶ ಶುರು ಆಗೋದಿಲ್ವೋ ಅಲ್ಲಿವರೆಗೂ ಕೂಡ ಭಗವಂತನು ಗುಪ್ತ ವೇಷದಲ್ಲೇ ಇರ್ತಾನೆ ಅಂತ ಹೇಳ್ತಿದ್ದಾರೆ ಬಾಬಾ. ಒಂದು ವೇಳೆ ಶ್ರೀಕೃಷ್ಣನೇ ಭಗವಂತ ಆಗಿದ್ದರೆ ಪ್ರಪಂಚದಲ್ಲಿ ಇಲ್ಲಿವರೆಗೆ ಎಲ್ಲರೂ ಕೂಡ ಡಂಗೂರ ಸಾರ್ಕೊಂಡು ಬರ್ತಿದ್ರು ಅಂತ ಹೇಳ್ತಿದ್ದಾರೆ. ಆದರೆ ನಿಜವಾಗ್ಲೂ ಕೂಡ ಶ್ರೀಕೃಷ್ಣ ಬಂದಿಲ್ಲ. ಶ್ರೀಕೃಷ್ಣ ಭಗವಂತಾಗಿ ಶ್ರೀಕೃಷ್ಣ ಬಂದಿದ್ರೆ ಇಷ್ಟೊತ್ತಿಗೆ ಎಲ್ಲ ಕಡೆ ಡಂಗೂರ ಸಾರ್ಬಿಡ್ತಾರೆ. ಅದರಿಂದ ಕೃಷ್ಣ ಬಂದಿಲ್ಲ. ಯಾವುದೋ ಬಾಪ್ ಕೊಯ್ಯಾನ ಬರೋದು ಶ್ರೀಕೃಷ್ಣ ಅಲ್ಲ, ಅಂದರೆ ಸ್ವಯಂ ಪರಪಿತ ಪರಮಾತ್ಮ. ಆದರೆ ಇಲ್ಲೇನು ಸ್ವಯಂ ಪರಮಾತ್ಮ ಬಂದರೂ ಅವರು ಗುಪ್ತ ರೂಪದಲ್ಲೇ ಬರ್ತಾರೆ. अंत तक बाप को ज्ञान सुनाना पड़ता है, आते ही गुप्त रूप में श्री कृष्ण को तो हो ना सके। निराकार बाप सभी का एक है, वह आए हैं पतितों को पावन बनाकर वर्षा देने। तुम्हारा भी फर्ज है सबको बतलाना, पूछना है परमपिता परमात्मा से तुम्हारा क्या संबंध है। बाप को कितने ढेर बच्चे हैं, परमपिता परमात्मा का डायरेक्शन है कि एक तो मुझे याद करो और अच्छी तरह पढ़ो। बाबा को अच्छी रीति याद कर ऊंच वर्षा पाना है। बेहद की हिस्ट्री जोग्रफी तुमको समझाते रहते हैं. ತಂದೆ ಹೇಳ್ತಿದ್ದಾರೆ, ಅಂತ್ಯದವರೆಗೂ ಕೂಡ ನಾನು ಜ್ಞಾನವನ್ನು ತಿಳಿಸಲೇಬೇಕು. ನಾನು ಬರೋದು ಕೂಡ ಗುಪ್ತ ರೂಪದಲ್ಲಿ. ಇಲ್ಲಿ ಕೃಷ್ಣ ಬರುವುದಿಲ್ಲ, ನಿರಾಕಾರ ತಂದೆಯೇ ಸರ್ವಾತ್ಮರ ತಂದೆಯಾಗಿದ್ದಾರೆ. ಪತಿತರನ್ನು ಪಾವನರನ್ನಾಗಿ ಮಾಡಿ ಏನು ಕೊಡ್ತಾರೆ? ಆಸ್ತಿಯನ್ನು ಕೊಡ್ತಾರೆ ಅಂತ ಬಾಬಾ ಹೇಳ್ತಾರೆ. ಅದಕ್ಕೋಸ್ಕರ ನಿಮ್ಮ ಈ ಕರ್ತವ್ಯ ಏನು ಅಂತಂದರೆ ಈ ಸಂದೇಶವನ್ನು ಪ್ರತಿಯೊಬ್ಬರಿಗೂ ಕೂಡ ತಿಳಿಸಬೇಕು, ಕೇಳಬೇಕು. ಪರಮಪಿತ ಪರಮಾತ್ಮನೊಂದಿಗೆ ನಿಮಗೆ ಸಂಬಂಧ ಏನು ಅಂತ. ತಂದೆಗೆ ಎಷ್ಟು ಜನ ಮಕ್ಕಳಿದಾರಲ್ವ, ಪ್ರತಿಯೊಬ್ಬರಿಗೂ ಕೂಡ ಪರಮಪಿತ ಪರಮಾತ್ಮನ ಡೈರೆಕ್ಷನ್ ಇದೆ, ನನ್ನೊಬ್ಬನನ್ನೇ ನೆನಪು ಮಾಡಿ ಅಂತ. ತುಂಬ ಚೆನ್ನಾಗಿ ನೀವು ವಿದ್ಯೆಯನ್ನು ಓದಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ತಂದೆ ತುಂಬ ಚೆನ್ನಾಗಿ ಓದಿದ್ರೆ ತಂದೆ ನಿಮಗೆ ಒಳ್ಳೆಯದಾಗಿ ಆಸ್ತಿಯನ್ನು ಕೊಡ್ತಾರೆ. ಬೇಹದ್ದಿನ ಹಿಸ್ಟ್ರಿ ಜಾಗ್ರಫಿಯನ್ನು ಈಗ ತಂದೆ ನಿಮಗೆ ತಿಳಿಸ್ಕೊಡ್ತಿದ್ದಾರೆ. ಚಿತ್ರಗಳ ಮೇಲೂ ಕೂಡ ನೀವು ಅರ್ಥ ಮಾಡಿಸಬೇಕು, ಭಾರತ ಎಷ್ಟು ಉನ್ನತವಾಗಿತ್ತು ಅಂತ. ಸೂರ್ಯವಂಶಿ ದೇವಿ ದೇವತೆಯರ ರಾಜ್ಯ ಇತ್ತು, ಆನಂತರ ಚಂದ್ರವಂಶಿಯ ರಾಜ್ಯ ಆಯಿತು, ಆನಂತರ ಕಲೆಗಳು ಇಳ್ಕೊಳ್ತಾ ಬಂದ್ಬಿಡ್ತು. या भी तो देखना पढ़ेंगे अच्छी रीति तो सीखेंगे भी, पढ़ेंगे नहीं तो नापास हो जाएंगे. ಬಾಬಾ ಹೇಳ್ತಾರೆ, ನೀವು ಚೆನ್ನಾಗಿ ಓದಿದ್ರೆ ಪಾಸ್ ಆಗ್ತೀರಾ, ಓದಿಲ್ಲ ಅಂದರೆ ಫೇಲ್ ಆಗ್ಬಿಡ್ತೀರಾ, ನಾಪಾಸ್ ಆಗ್ಬಿಡ್ತೀರಾ. ಅದಕ್ಕೋಸ್ಕರ ಎಚ್ಚರ ವಹಿಸಿ. ಸಾವಧಾನ್ कौन दे, आजकल माया सावधान करने वाली बहुत है, या झूठ छिप नहीं सकता. कोई विकर्म करेंगे वह जमा होता जाएगा. पाप अथवा पुण्य जमा तो जरूर होता है, उस अनुसार ही दूसरे जन्म मिलता है. कोई भी पाप करेंगे तो दूसरे जन्म भी ऐसा ही मिलेगा. इसलिए बाप कहते कोई पाप करते हैं तो झट बताओ. ऐसा नहीं कि ईश्वर तो सब जानते हैं, बाप को बतलाना पड़े. इस जन्म में जो पाप कर किया वह आत्मा जानती है, सब कुछ याद रहती है कि हमने क्या क्या काम किया. बाप दादा को बतलाओ कि हमने क्या क्या किया. मुख्य बात है विकार की. चोरी करना, ठगी करना वह तो छोटी छोटी बातें हैं. मुख्य विकार की बात है काम महाशत्रु है. विकार में जाने वालों को ही पतित कहा जाता है. इन विकारों पर पहले जीत पानी है. ತಂದೆ ಹೇಳ್ತಿದ್ದಾರೆ, ಮಕ್ಕಳೇ, ಈಗ ನಿಮ್ಮಿಂದ ಯಾವುದೇ ವಿಕರ್ಮ ಆಗಬಾರದು. ವಿಕರ್ಮ ಆದರೆ ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ. ಸುಳ್ಳು ಹೇಳುವುದು, ಕಳ್ತನ ಮಾಡೋದು, ಇದು ಕೂಡ ವಿಕಾರವಾಗಿದೆ. ಆದರೆ ಇದಕ್ಕಿಂತ ಜಾಸ್ತಿ ವಿಕಾರಕ್ಕೆ ಹೋಗುವುದು ಅಂತ ಬಾಬಾ ಹೇಳ್ತಿದ್ದಾರೆ. ಅಪವಿತ್ರರಾಗುವುದು ಕಾಮ ಮಹಾಶತ್ರುವಾಗಿದೆ. ವಿಕಾರಕ್ಕೆ ಹೋಗುವವರನ್ನು ಪತಿತರೆಂದೇ ಹೇಳಲಾಗತ್ತೆ. ರಾವಣನೇ ಅತಿ ದೊಡ್ಡ ಶತ್ರು, ನಮ್ಮನ್ನು ಪತಿತರನ್ನಾಗಿ ಮಾಡ್ತಾನೆ. ಪುನಃ ತಂದೆ ಬಂದು ಪಾವನರನ್ನಾಗಿ ಮಾಡ್ತಾನೆ. ತಂದೆಯ ನೆನಪಿನಿಂದ ನಾವೇನಾಗ್ತೇವೆ? ಪಾವನರಾಗ್ತೇವೆ. ತಂದೆಗೆ ಅರ್ಪಣೆಯಾಗಿ ಮತ್ತೆ ವಿಕಾರಕ್ಕೆ ಬೀಳಬಾರದು, ಆವಾಗ ಪೆಟ್ಟು ತುಂಬ ಬೀಳುತ್ತೆ. ಅದಕ್ಕೋಸ್ಕರ ದೇಹ ಅಭಿಮಾನವನ್ನು ಬಿಡಬೇಕು. ಕಾಮ ಮಹಾಶತ್ರುವಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಸಾರಿ ಯುದ್ಧ ಹೇ ಇಸ್ ಪರ್, ಪೂರ್ತಿ ಯುದ್ಧ ಇದರ ಮೇಲೆಯೇ ನಡೆಯುತ್ತದೆ. ಈಗ ನೀವು ಈ ಮಾತನ್ನು ಅರ್ಥ ಮಾಡಿಕೊಂಡು ಇತರಿಗೂ ಸಹ ಅರ್ಥ ಮಾಡಿಸಬೇಕು. बाबा पूछेंगे तुमने
कितनों को सच्ची गीता व सत्यनारायण की कथा सुनाई, अमर कथा सुनाई. ತಂದೆ ಕೇಳುತ್ತಾರೆ, ಮಕ್ಕಳೇ ನೀವೆಷ್ಟು ಜನರಿಗೆ ಸತ್ಯನಾರಾಯಣ ಕಥೆಯನ್ನು ತಿಳಿಸಿದ್ರಿ, ಅಮರ ಕಥೆಯನ್ನು ತಿಳಿಸಿದ್ರಿ, ನಿಮಗೆ ಸತ್ಯ ಗೊತ್ತಾಯ್ತಲ್ವ? ನಿಮ್ಮ ಕರ್ತವ್ಯ ಏನು? ಇತರಿಗೂ ಸಹ ತಿಳಿಸಬೇಕು. ಪಾಪಾತ್ಮರಂತೂ ಅನೇಕ ಮಂದಿ ಇದ್ದಾರೆ. ಇಲ್ಲ, ಲೆಕ್ಕಾಚಾರವನ್ನು ನೀವು ತಿಳ್ಕೊಳ್ಳಿ. ನೀವು ಬ್ರಾಹ್ಮಣರಾಗ್ಬಿಟ್ಟಿದ್ದೀರಾ, ಎಲ್ಲರನ್ನೂ ಕೂಡ ನಿಮ್ಮ ಸಮಾನರನ್ನಾಗಿ ಮಾಡಿಕೊಳ್ಬೇಕು. ಇದು ಸಹಜ ರಾಜಯೋಗವಾಗಿದೆ. ಎಲ್ಲರಿಗೂ ತಂದೆಯ ಪರಿಚಯವನ್ನು ಕೊಡಿ. ಆದರೆ ಪ್ರಪಂಚದವರಿಗೆ ಯಾವ ಮಾತುಗಳು ಕೂಡ ಗೊತ್ತಿಲ್ಲ. बाप के पास बहुतों के सर्टिफिकेट भी आते हैं, लिखते हैं फलाने ने ऐसा समझाया, वही गुरु निमित्त बना स्वर्ग का मालिक बनाने भी के सबूत देते, परंतु जो बनते या किसी को भी समझाते हैं. ನೋಡಿ, ತಂದೆ ಹೇಳ್ತಿದ್ದಾರೆ, ಎಲ್ಲರೂ ಕೂಡ ಸರ್ಟಿಫಿಕೇಟ್ ಕೊಡ್ತಾರೆ ನಮಗೆ. ಬ್ರಹ್ಮಕುಮಾರಿಗೆ ಏನಂತ ಇವ್ರೇನು ಬರೀತಾರೋ ಅದನ್ನೇ ಇವರು ಹೇಳುತ್ತಾರೆ, ಅದನ್ನೇ ಅರ್ಥ ಮಾಡಿಸ್ತಾರೆ ಅಂತ. ಗುರುವರು ಕೂಡ ನಿಮಿತ್ತರಾಗಿದ್ದಾರೆ. ಅದೇ ಗುರುಗಳು ಸ್ವರ್ಗದ ಮಾಲೀಕರಾಗಲಿಕ್ಕೆ ನಿಮಿತ್ತರಾಗಿದ್ದಾರೆ ಅಂತ ನಮ್ಮ ಬಗ್ಗೆ ಹೇಳುತ್ತಾರೆ. ಈಗ BK ನೀವು ಪ್ರತ್ಯಕ್ಷ ಪ್ರಮಾಣವನ್ನು ತೋರಿಸಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. किसी को ले आते हैं, ले तो आना है, जिनको निश्चय होगा फट से कहेंगे पहले बाप की गोद तो ले ले. ಈ ಪ್ರತಿಯೊಬ್ಬರಿಗೂ ಜ್ಞಾನವನ್ನು ತಿಳಿಸ್ಬೇಕು. ಇವ್ರು ತಿಳ್ಕೊಳ್ತಾರೋ ತಿಳ್ಕೊಳ್ಳಲ್ವೋ ಅಂತಿಲ್ಲ. ನೀವು ಕರ್ಕೊಂಡ್ಬಂದು ತಿಳಿಸಿದ ಮೇಲೆ ಅವ್ರು ನಮ್ಮ ಕುಲದವರಾಗಿದ್ದರೆ ಅವ್ರು ತಕ್ಷಣ ಇಟ್ಕೊಳ್ಬಿಡ್ತಾರೆ, ಹೌದು ಇದೇ ಸತ್ಯ, ನಾವು ತಂದೆಯ ಮಡಿಲನ್ನು ತೆಗೆದುಕೊಳ್ಳಬೇಕು ಅಂತ. क्रिश्चियन में बच्चा पैदा होता है तो क्रिश्चियनीज कराते हैं, तो हम भी ईश्वर की गोद का बच्चा बने, सब गुरु की गोद तो ले, गोदी ली बाप से मिले तो यह हमारा वर्षा होगा. ಇವಾಗ ಕ್ರಿಸ್ಟಿಯಾನಿಟಿಯಲ್ಲಿ ಮಗು ಹುಟ್ಟಿದ್ದಾನೆ ಅಂತಂದರೆ ಅವನು ಕ್ರಿಸ್ಟಿಯಾನಿಟಿಗೆ ಆಗ್ತಾನಲ್ಲ, ರಿಲಿಜಿಯನ್ ಕ್ರಿಸ್ಟಿಯಾನಿಟಿನೇ ಆಗುತ್ತೆ. ಅದೇ ರೀತಿ ಬಾಬಾ ಹೇಳ್ತಾರೆ, ಈಗ ನೀವು ಈಶ್ವರನ ಮಕ್ಕಳಾಗಬೇಕು, ಮಕ್ಕಳನ್ನಾಗಿ ಮಾಡಬೇಕು, ಸದ್ಗುರುವಿನ ಮಡಿಲನ್ನು ತೆಗೆದುಕೊಳ್ಳಬೇಕು ಅಂತ ಬಾಬಾ ಹೇಳ್ತಾರೆ. ಆವಾಗಲೇ ತಂದೆ ಆಸ್ತಿ ಸಿಗುತ್ತೆ. ಇಲ್ಲಾಂದರೆ ತಂದೆ ಆಸ್ತಿ ಅವ್ರ ಹಕ್ಕದಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ऐसे मस्त कोई मुश्किल निकलते. ಆದರೆ ಈ ಥರ ಕೆಲವರು ಮಾತ್ರ ಹೊರ ಬರ್ತಾರೆ ಅಂತ ಬಾಬಾ ಹೇಳ್ತಾರೆ. ತಂದೆಯನ್ನು ಗಟ್ಟಿಯಾಗಿ ಇಟ್ಕೊಳ್ಳುವಂಥವ್ರು. ಇನ್ನು ಮುಂದೆ ನೀವು ತುಂಬ ಚೆನ್ನಾಗಿ ಅರ್ಥ ಮಾಡಿಸಬೇಕು, ಎಲ್ಲರಿಗೂ ಕೂಡ ಶಕ್ತಿಯನ್ನು ತುಂಬಿಸ್ತಾ ಹೋಗಬೇಕು. ತಂದೆಯ ಮಿಲನ ಆಗದೆ ಯಾರೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಕೂಡ ಓಡೋಡಿ ಬರ್ತಾರೆ ಅಂತ ಬಾಬಾ ಹೇಳ್ತಾರೆ. ಇಲ್ಲಿ ತಾಯಿ ತಂದೆ ಟೀಚರು ಗುರು ತಂದೆಯೇ ಆಗಿದ್ದಾರೆ. ಇಲ್ಲಿ ಈಗ ತಾಯಿ ತಂದೆಯ ಮಡಿಲನ್ನು ನಾವು ತೆಗೆದುಕೊಂಡಿದ್ದೇವೆ. गुरु के पास जाते हैं परंतु वह तो कोई स्वर की बादशाही देते नहीं. ಹೊರಗಡೆ ಗುರುಗಳ ಹತ್ರ ಹೋಗ್ತಾರೆ, ಆದರೆ ಎಲ್ಲ ಗುರುಗಳು ರಾಜ್ಯವನ್ನು ಕೊಡ್ತಾರ ಅಂತ ಕೇಳ್ತಾರೆ. ಬಾಬಾ ಕೊಡುವುದಿಲ್ಲ. ರಾಜ್ಯ ಕೊಡುವಂಥವರು ತಂದೆ ಮಾತ್ರ ಆಗಿದ್ದಾರೆ. ತಂದೆಯೇ ಟೀಚರು ಗುರುವಾಗಿದ್ದಾರೆ. ಈ ಮೂರೂ ಸಂಬಂಧಗಳಿಂದ ನಾವು ಆಸ್ತಿಯನ್ನು ತೆಗೆದುಕೊಳ್ಬೇಕು. ಇದೆಷ್ಟು ಅದ್ಭುತ ಅಲ್ವಾ? ಶ್ರೀಕೃಷ್ಣನಿಗೆ ಈ ರೀತಿ ಹೇಳಾಗುತ್ತಾ ಇವರೇ ತಂದೆ ಟೀಚರ್ ಗುರು ಆಗಿದ್ದಾರೆ ಅಂತ? ಇಲ್ಲ, ಅವರದ್ದು ರಾಜಕುಮಾರ ಆಗಿದ್ದಾರೆ. ಈಗ ಮಕ್ಕಳ ಬುದ್ಧಿಯಲ್ಲಿದೆ ತಂದೆಯೂ ಶಿಕ್ಷಕರು ಗುರುವು ಕೂಡ ಇವರೇ ಆಗಿದ್ದಾರೆ ಅಂತ. ಆದರೆ ಬ್ರಹ್ಮನಿಗೂ ಹೇಳಲಾಗುವುದಿಲ್ಲ, ಶ್ರೀಕೃಷ್ಣನಿಗೂ ಕೂಡ ಹೇಳಲಾಗುವುದಿಲ್ಲ. ಪದೀತರನ್ನು ಪಾವನ ಮಾಡುವಂಥವರು ತಂದೆ ಒಬ್ಬರೇ ಆಗಿದ್ದಾರೆ. ತಾಯಿ ತಂದೆ ಇವರು ಮಾತ್ರ ಆಗಿದ್ದಾರೆ. ಲೌಕಿಕ ತಾಯಿ ತಂದೆ ಕೂಡ ಪದೀತರಿಂದ ಪಾವನ ಮಾಡಲು ಸಾಧ್ಯ ಇಲ್ಲ. ಅವರನ್ನು ಭಗವಂತ ಎಂದು ಹೇಳಲು ಕೂಡ ಸಾಧ್ಯ ಇಲ್ಲ. ಭಗವಾನ್ ಕಾ ಕೋಯಿ ಮಾ ಬಾಪ್ ಭೀ नहीं. ತಂದೆಗೆ ಯಾವ ಶಿವಬಾಬು ಅವರಿಗೆ ತಾಯಿ ತಂದೆ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅವರೇ ಗಾಡ್ ಫಾದರ್ ಆಗಿದ್ದಾರೆ. ಅವರು ಯಾವುದೇ ಫಾದರ್ ಇರಲಿಕ್ಕೆ ಸಾಧ್ಯ ಇಲ್ಲ. ಅವರನ್ನೇ ಮುಕ್ತಿದಾತ ಎಂದು ಹೇಳಲಾಗುತ್ತೆ. ಅವರನ್ನು ಯಾರು ಮುಕ್ತಿ ಮಾಡುವಂಥ ಅವಶ್ಯಕತೆ ಇಲ್ಲ. ತಂದೆ ಕೆಲಸವೇ ಆಗಿದೆ ಸರ್ವರನ್ನು ಮುಕ್ತರನ್ನಾಗಿ ಮಾಡುವುದು. ಮನುಷ್ಯರನ್ನು ಭಗವಂತ ಎಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ವಿಷ್ಣು ಶಂಕರರು ರಚನೆ, ತಂದೆ ರಚಯಿತ ಆಗಿದ್ದಾರೆ. ಉನ್ನತಾತಿ ಉನ್ನತ ಎಂದು ಭಗವಂತನಿಗೆ ಹೇಳಲಾಗುತ್ತೆ. ಶ್ರೀಕೃಷ್ಣನೇ ಎಲ್ಲರ ತಂದೆಯಾಗಿದ್ದಾರೆ ಎಂದು ಭಾವಿಸುತ್ತಾರೆ, ಆದರೆ ಅಲ್ಲ, ಸ್ವಯಂ ಪರಂಪಿತ ಪರಮಾತ್ಮನೇ ತಂದೆಯಾಗಿದ್ದಾರೆ. ಈಗ ನಿರಾಕಾರ ತಂದೆ ಒಬ್ಬರು ಮಾತ್ರ ಪೂರ್ತಿ ಪ್ರಪಂಚದ ರಚಯಿತ. ನಯಿ ದುನಿಯಾ ಕೋ ಸುಖಧಾಮ್ ಕಹಾ ಜಾತಾ ಹೈ, ಫಿರ್ ನಯಿ ಸೆ ಪುರಾನಿ ದುನಿಯಾ ಬಂತಿ ಹೈ, ರಾವಣ ರಾಜ್ಯ ಹೇಳ. ಹೊಸ ಪ್ರಪಂಚವನ್ನು ಸುಖಧಾಮವೆಂದು ಹೇಳಲಾಗುತ್ತೆ, ಹಳೆಯ ಪ್ರಪಂಚವನ್ನು ದುಃಖಧಾಮವೆಂದು ಹೇಳಲಾಗುತ್ತೆ. ಇದು ರಾವಣ ರಾಜ್ಯವಾಗಿದೆ. ರಾವಣ ರಾಜ್ಯನ ಸುಟ್ಟು ಹೋಗುತ್ತೆ ಅಂತ ಬಾಬಾ ಹೇಳ್ತಾರೆ. ಆದರೆ ಯಾರು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಹಬ್ಬವನ್ನಂತೂ ಆಚರಿಸ್ತಾರೆ, ಆದರೆ ಅದರ ಅರ್ಥ ಗೊತ್ತಾಗೋದಿಲ್ಲ.
ದೀಪಾವಳಿ ದಿನ ಏನು ಮಾಡ್ತಾರೆ, ರಾವಣ ಸುಡುತ್ತಾರೆ. ಆದರೆ ಯಾಕೆ ಎನ್ನುವಂಥ ಅರ್ಥ ಅವರಿಗೆ ಗೊತ್ತಾಗುವುದಿಲ್ಲ. ತಂದೆ ಅರ್ಥ ಮಾಡಿಸ್ತಾರೆ, ನಿಮ್ಮ ಬಹಳ ಜನ್ಮಗಳ ಅಂತಿಮ ಜನ್ಮವಿದಾಗಿದೆ. ರಾವಣನು ಕೂಡ ಇದು ಅಂತಿಮ ಜನ್ಮವಾಗಿದೆ. ಇನ್ನು ಪುನಃ ನೀವು ಸತ್ಯುಗಕ್ಕೆ ಹೋಗಬೇಕು ಅಂತ ಬಾಬಾ ಹೇಳ್ತಾರೆ. ಈ ದುಶ್ಮನ ಅಂದರೆ ಈ ಶತ್ರುವನ್ನು ಯಾವ ರೀತಿ ಸುಡಬೇಕು ಅಂತ ಈಗ ನೀವು ತಯಾರಿ ಮಾಡ್ಕೊಳ್ತಾ ಇದ್ದೀರಿ. ಇವರ ಜನ್ಮ ಯಾವಾಗ ಆಯಿತು ಅಂತಾನು ಯಾರಿಗೂ ಗೊತ್ತಿಲ್ಲ. ಶಿವ ಜಯಂತಿನೂ ಆಚರಿಸ್ತಾರೆ, ರಾವಣ ಜಯಂತಿನೂ ಆಚರಿಸ್ಬೇಕಲ್ವ. ಶಿವ ಜಯಂತಿ, ಶಿವನು ಹುಟ್ಟಿದ್ದಾನೆ ಅಂತಂದರೆ ರಾವಣನು ಹುಟ್ಟಿದ್ದಾನೆ ಅಂತ ನೀವು ರಾವಣ ಜಯಂತಿನೂ ಆಚರಿಸ್ಬೇಕಾದ್ರೆ ಇದು ಯಾರು ಆಚರಿಸುವುದಿಲ್ಲ. ಏಕೆಂದರೆ ಯಾವಾಗ ರಾವಣ ಪ್ರವೇಶ ಆಯಿತು ಅಂತ ಗೊತ್ತಾಗಲಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. समझते कुछ भी नहीं, तुमको समझाया जाता है या डिटेल की बातें है, इसमें ಬುದ್ಧಿ ಧಾರಣ ಕರ್ನಿ ಪಡೆ. ಅದಕ್ಕೆ ಬಾಬಾ ಹೇಳ್ತಿದ್ದೆಲ್ಲ ಡೀಟೇಲ್ ಮಾತುಗಳು, ಇದೆಲ್ಲ ಬುದ್ಧಿಲಿ ಧಾರಣೆ ಮಾಡಬೇಕು. ಕ್ಲಾಸ್ ಮೇ ಹಿ ನಹಿ ಆಯಂಗೆ ತೋ ಕ್ಯಾ ಪಡೆಂಗೆ, ಪಡಾಯಂಗೆ ನಹಿ ತೋ ಕ್ಯಾ ಪಡ್ ಪಾಯಂಗೆ. ಈ ವಿಷಯಗಳು ಗೊತ್ತಾಗಬೇಕಂದ್ರೆ ಕ್ಲಾಸಿಗೆ ಬರಬೇಕು, ತಂದೆ ಹತ್ರ ಬಂದು ಕೇಳಬೇಕು. ಒಂದು ವೇಳೆ ನೀವು ಕೇಳಿಲ್ಲ ಅಂತಂದರೆ ಇತರಿಗೆ ಏನಂತ ಓದಿಸ್ತೀರಾ ಅಂತ ಕೇಳ್ತಿದ್ದಾರೆ ಬಾಬಾ. ಏನು ಪದವಿ ಪಡಿತೀರಾ? ಅದಕ್ಕೋಸ್ಕರ ಮಕ್ಕಳೇ ಚೆನ್ನಾಗಿ ಓದಬೇಕು, ಬಾಬಾವರಿಗೆ ರಿಟರ್ನ್ ಕೊಡಬೇಕು. ನಾವು ಚೆನ್ನಾಗಿ ಸರ್ವಿಸ್ ಮಾಡಿ ಎಲ್ಲರನ್ನೂ ಕೂಡ ನಮ್ಮ ಸಮಾನ ಮಾಡಿಕೊಂಡ್ರೆ ಬಾಬಾನೂ ನಮ್ಮ ಮೇಲೆ ತುಂಬ ಪ್ರೀತಿಯನ್ನು ತೋರಿಸ್ತಾರೆ ಅಂತ ಬಾಬಾ ಹೇಳ್ತಾರೆ. ಮಕ್ಕಳು ತುಂಬ ಚೆನ್ನಾಗಿ ಓದಬೇಕು. तोता भी एक पढ़ने वाला होता है जिसे घंटी होती है, यह भी ऐसा है जो अच्छी रीति पढ़ेंगे या घंटी माला में पिरोए जाएंगे. ಇವಾಗ ನಾವೆಲ್ಲರೂ ಕೂಡ ಜ್ಞಾನವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಎಲ್ಲರಿಗೂ ಅರ್ಥ ಮಾಡಿಸ್ಬೇಕು. ಅವಾಗ ನಾವೇನಾಗ್ತೀವಿ, ಬಾಬಾರ ಕೊರಲಿನ ಹಾರವಾಗ್ತೀವಿ ಅಂತ ಬಾಬಾ ಹೇಳ್ತಾರೆ. ಪಕ್ಷಿಯು ಅಷ್ಟೇ ಚೆನ್ನಾಗಿ ಹೇಳ್ತಿದೆ ಅಂತಂದರೆ ಎಲ್ಲರಿಗೂ ಪ್ರಿಯ ಅನಿಸುತ್ತಲ್ಲ, ಅದೇ ರೀತಿ ನಾವು ಎಲ್ಲರಿಗೂ ಸತ್ಯ ಜ್ಞಾನವನ್ನು ತಿಳಿಸಬೇಕು. ಅವಾಗಲೇ ವಿಜಯಮಾಲೆಯಲ್ಲಿ ಬರ್ತೀವಿ. ಇಲ್ಲ ಅಂದರೆ ವಿಜಯಮಾಲೆಯಲ್ಲಿ ಬರಲು ಸಾಧ್ಯ ಇಲ್ಲ. ಓದಲೇ ಇಲ್ಲ ಅಂತಂದರೆ ನೀವು ಕಾಡಿನಲ್ಲಿದ್ದಂಗೆ ಅಂತ ಹೇಳ್ತಿದ್ದಾರೆ ಬಾಬಾ. ಚೆನ್ನಾಗಿ ಓದಿಸಬೇಕು. ಇದೇ ಸತ್ಯ ಕಥೆಯಾಗಿದೆ. ಇದನ್ನು ತಂದೆಯೇ ಬಂದು ಓದಿಸುತ್ತಾರೆ. ಸತ್ಯ ಖಂಡವನ್ನು ಸ್ಥಾಪನೆ ಮಾಡುತ್ತಾರೆ. ಲಕ್ಷ್ಮೀನಾರಾಯಣ ಕೆ ರಾಜ್ಯ ಮೇ ಜೂಟ್ ಕಭಿ ಬೋಲ್ತೆ ನಹಿ. ಲಕ್ಷ್ಮೀನಾರಾಯಣ ರಾಜ್ಯದಲ್ಲಿ ಎಂದಿಗೂ ಸುಳ್ಳು ಸಹ ಹೇಳುವುದಿಲ್ಲ. ಅದಕ್ಕೋಸ್ಕರ ನೀವು ಆ ಸತ್ಯ ಖಂಡಕ್ಕೆ ಹೋಗಲು ಸತ್ಯವಾಗಿ ಆಗಬೇಕು ಅಂತ ಹೇಳ್ತಾರೆ. ಅಚ್ಚ ಬಾಬಾವ್ರಿಗೆ ನಮಸ್ತೆ ಹೇಳೋಣ. मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, गृहस्थ वार में रहते ಕಮಲ್ ಫೂಲ್ ಸಮಾನ್ ರಹನಾ ಹೈ. ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ಕಮಲ ಪುಷ್ಪ ಸಮಾನರಾಗಿರಬೇಕು. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪ ಸಮಾನರಾಗಿರಬೇಕು. ಜಬ್ ತಕ್ ಜೀನಾ ಹೈ ಪವಿತ್ರತಾ ಕಾ ವ್ರತ ಜರೂರ್ ರಖನಾ ಹೈ. ಎಲ್ಲಿವರೆಗೂ ಜೀವಂತವಾಗಿರುತ್ತೇವೋ ಅಲ್ಲಿವರೆಗೂ ಪವಿತ್ರತೆಯ ವ್ರತವನ್ನು ಇಡಲೇಬೇಕು. ಬಾಬಾ ಹೇಳ್ತಿದ್ದಾರೆ, ಧಾರಣೆಯಲ್ಲಿ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕಮಲ ಪುಷ್ಪ ಸಮಾನರಾಗಿರಬೇಕು. ಎಲ್ಲಿವರೆಗೂ ಜೀವಿಸುತ್ತೇವೋ ಅಲ್ಲಿವರೆಗೂ ಪವಿತ್ರತೆಯ ವ್ರತವನ್ನು ಇಡಲೇಬೇಕು. ಸೆಕೆಂಡ್ ಪಾಯಿಂಟ್, ಕೃಪಾ ಮಾಂಗನೆ ಕೆ ಬಜಾಯ್ ಮಾತಾ ಪಿತಾ ಕೋ ಫಾಲೋ ಕರ್ನಾ ಹೈ. ಕೃಪೆಯನ್ನು ಬೇಡುವ ಬದಲಾಗಿ ತಾಯಿ ತಂದೆಯನ್ನು ಅನುಸರಿಸಬೇಕು. ಕೃಪೆಯನ್ನು ಬೇಡುವ ಬದಲಾಗಿ ತಾಯಿ ತಂದೆಯನ್ನು ಅನುಸರಿಸಬೇಕು. पढ़ाई ध्यान से पढ़नी और पढ़ानी है. ವಿದ್ಯೆಯನ್ನು ಗಮನವಿಟ್ಟು ಓದಬೇಕು ಹಾಗೂ ಓದಿಸಬೇಕು. ವಿದ್ಯೆಯನ್ನು ಗಮನವಿಟ್ಟು ಓದಬೇಕು ಹಾಗೂ ಓದಿಸಬೇಕು. वरदान, कर्म और योग के बैलेंस द्वारा सर्व की ब्लेसिंग प्राप्त करने वाले सहज सफलता मूर्त भव. कर्म और योग के बैलेंस द्वारा सर्व की ब्लेसिंग प्राप्त करने वाले
ಸಹಜ ಸಫಲತಾ ಮೂರ್ತ ಭವ. ಕರ್ಮ ಹಾಗೂ ಯೋಗದ ಸಮತೋಲನೆಯಿಂದ ಸರ್ವರ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಹಜ ಸಫಲತಾ ಮೂರ್ತ ಭವ. ಪ್ರಾಪ್ತಿ ಮಾಡಿಕೊಳ್ಳುವಂತಹ सहज सफलता मूर्त भव. स्पष्टीकरण. कर्म में योग और योग में कर्म. ऐसा कर्मयोगी अर्थात श्रेष्ठ स्मृति, श्रेष्ठ स्थिति और श्रेष्ठ वायुमंडल बनाने वाले सर्व की दुआओं का अधिकारी बन जाता है. कर्म और योग के बैलेंस से हर कर्म में बाप द्वारा ब्लेसिंग तो मिलता ही है, लेकिन जिसके भी संबंध संपर्क में आते हैं उनसे भी दुआएं मिलती है. सब उसे अच्छा मानते हैं. यह अच्छा मानना ही दुआएं है. तो जहाँ दुआएं है वहाँ सहयोग है और यह दुआएं वह सहज योग ही सफलता मूर्त बना देता है. कर्मದಲ್ಲಿ ಯೋಗ ಹಾಗೂ ಯೋಗದಲ್ಲಿ ಕರ್ಮ. ಈ ರೀತಿ ಕರ್ಮಯೋಗಿ ಎಂದರೆ ಶ್ರೇಷ್ಠ ಸ್ಮೃತಿ, ಶ್ರೇಷ್ಠ ಸ್ಥಿತಿ ಹಾಗೂ ಶ್ರೇಷ್ಠ ವಾಯುಮಂಡಲವನ್ನು ಮಾಡಿದರೆ ಸರ್ವರ ಆಶೀರ್ವಾದಕ್ಕೆ ಅಧಿಕಾರಿಗಳಾಗಿಬಿಡ್ತೇವೆ. ಕರ್ಮ ಹಾಗೂ ಯೋಗದ ಬ್ಯಾಲೆನ್ಸ್ನಿಂದ ಪ್ರತಿಯೊಂದು ಕರ್ಮದಲ್ಲೂ ತಂದೆಯ ಮೂಲಕ ಆಶೀರ್ವಾದ ಸಿಗುತ್ತೆ. ಏಕೆಂದರೆ ಯಾರ ಸಂಬಂಧ ಸಂಪರ್ಕದಲ್ಲಿ ಬಂದರೂ ಅವರಿಂದ ಆಶೀರ್ವಾದ ಸಿಗ್ತಾ ಇದ್ದರೆ ಎಲ್ಲರೂ ಕೂಡ ಒಳ್ಳೆಯದು ಅಂತ ಭಾವಿಸಿದ್ರೆ ಆಶೀರ್ವಾದ ಸಿಕ್ಕದಂಗೆ. ಅದಕ್ಕೋಸ್ಕರ ಸಹಯೋಗಿಗಳಾಗಬೇಕು. ಆಶೀರ್ವಾದವೂ ಕೂಡ ಅವಾಗ ನಮಗೆ ಪ್ರಾಪ್ತಿಯಾಗತ್ತೆ. सफलता मूर्तिಗಳು सह नागलिके साध्य. स्लोगन. सदा खुश रहना है और खुशियों का खजाना बांटते रहना है. सदा खुश रहना है और खुशियों का खजाना बांटते रहना, यही सच्ची सेवा है. सदा ಖುಷಿಯಾಗಿರಬೇಕು ಹಾಗೂ ಖುಷಿಗಳ ಖಜಾನೆಯನ್ನು ಹಂಚುತ್ತಿರಬೇಕು. ಇದೇ ಸತ್ಯ ಸೇವೆ ಅಂತ ಹೇಳ್ತಿದ್ದಾರೆ. ಸದಾ ನಾವು ಖುಷಿಯಾಗಿರಬೇಕು ಹಾಗೂ ಖುಷಿಗಳ ಖಜಾನೆ ಸರ್ವರಿಗೂ ಹಂಚ್ತಾ ಇರಬೇಕು. ಇದೇ ಸತ್ಯ ಸೇವೆಯಾಗಿದೆ ಅಂತ ತಿಳಿಸುತ್ತೆ. ಅಚ್ಚಾ. ಓಂ ಶಾಂತಿ. ವ್ರತ ಪೂರ್ತಿ ಪವಿತ್ರತೆಯ ವ್ರತವನ್ನು ನೀಡಿ ತಂದೆ ನೆನಪಿನಲ್ಲಿರಿ ಅಂತ ಹೇಳಿದ್ದಾರೆ. ಆ ರೀತಿ ನೀವೆಲ್ಲವೂ ಕೂಡ ಧಾರಣೆ ಮಾಡಿ. ಅಚ್ಚಾ. ಓಂ ಶಾಂತಿ.